ಏನು ನಿಂತ್ಕೊಳಕ್ ಬಿಡ್ರಪ್ಪ. ರಾಹುಲ್ ಗಾಂಧಿ ಅವರಿಗೆ, DK ಶಿವಕುಮಾರ್ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಕಾರ್ಯಕರ್ತರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಈಗ ಸೈನ್ ಮೂರ್ತನವರಿಗೆ, ವೋಟ್ ಚೋರಿ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ, ವೋಟ್ ಚೋರಿ ಮೋದಿ ಪ್ರಧಾನಿ ಅವರಿಗೆ, ಮುಂಚೆನೆ ಬಂದವನಲ್ಲ ತಗತಾರೆ ಬಂದು ತಡೆಯಿರಿ ತಡೆಯಿರಿ ತಡೆ ರಾಹುಲ್ ಗಾಂಧಿ ಅವರಿಗೆ, ಮುಖ್ಯಮಂತ್ರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಮಪ್ಪನವರಿಗೆ, ಮಾನ್ಯ ಶಾಸಕರಾದ ಕೆ ಹರೀಶ್ ಅವರು ಹಾಗೂ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ನಮ್ಮ ಭಾರತ ದೇಶಾದ್ಯಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇಡೀ ರಾಜ್ಯಾದ್ಯಂತ ಮತಚೋರಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮಗೆ AICCಯಿಂದ ಮತ್ತು KPCCಯಿಂದ ನಿರ್ದೇಶನ ಬಂದಿದೆ. ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಬೂತ್ ಮಟ್ಟದಲ್ಲಿ ಮತಚೋರಿ ವಿಚಾರವನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಮತ್ತು ಅದ್ರ ಬಗ್ಗೆ ದೇಶಾದ್ಯಂತ ಏನು ಅಭಿಯಾನ ನಡೀತೈತೆ ಅದೇ ರೀತಿ ನಮ್ಮ ಮೈಸೂರು ನಗರದಲ್ಲಿ ಮತ್ತು ಎಲ್ಲ ಮತಕೇಂದ್ರಗಳಲ್ಲಿ ನಡೆಯುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ R ಮೂರ್ತಿಯವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರವಿಯವರು ಮತ್ತು ರಮೇಶ್ ರಾಯಪ್ಪ ಅವರು ಎಲ್ಲರನ್ನು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತಚೋರಿ ಅಭಿಯಾನವನ್ನು ಮಾಡ್ತಾಯಿದ್ವಿ ನಾವು. ಇದೊಂದು ರೀತಿ ಪ್ರತಿಭಟನೆ ಇದ್ದಂಗೆ. ಏನು ಮತಚೋರಿಯಿಂದ ಇವತ್ತು ಗದ್ದಿಗೆಯನ್ನು ಹಿಡಿದಿದ್ದಾರೆ ನರೇಂದ್ರ ಮೋದಿಯವರು ಮತ್ತು ಭಾರತೀಯ NDA ಅವರು. ಅದು ಅನಧಿಕೃತವಾಗಿ ಅವರು ಆ ಗದ್ದಿಗೆಯಲ್ಲಿ ಕೂತಿರುವಂಥದ್ದು, ಆ ಗದ್ದಿಗೆಯನ್ನು ಬಿಟ್ಟೋಗ್ಬೇಕು. ಅವರು ಮತಚೋರಿ ಆಗಿರುವಂಥದ್ದು 100ಕ್ಕೆ 100 ಸತ್ಯವಾದದ್ದು. ಈಗ ಅದಕ್ಕಾಗಲೇ ಎಲ್ಲ ಪ್ರೂಫ್ಗಳನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಸಲ್ಲಿಸಿದ್ದಾರೆ. ಮಾದೇವಪುರದಲ್ಲಿರ್ಬೋದು ಮತ್ತು ಹೆಚ್ಚು ಕಡಿಮೆ ಒಂದು 25ರಿಂದ 30 ಕ್ಷೇತ್ರದಲ್ಲಿ ಈಗಾಗಲೇ ಪಾರ್ಲಿಮೆಂಟ್ರಿ ಕ್ಷೇತ್ರಗಳಲ್ಲಿ ಏನು ಆ ಪಾರ್ಲಿಮೆಂಟ್ ಮೆಂಬರ್ಸ್ಗಳಿದ್ದಾರೆ ಅವರೆಲ್ಲರೂ ಮತಚೋರಿಯಿಂದ ಗೆದ್ದಿರೋಂಥದ್ದು. ಆ 25ರಿಂದ 30 ಸೀಟು ಅವ್ರು ಗೆಲ್ಲಿಲ್ಲ ಅಂದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ದೇಶದ ಗದ್ದಿಗೆ ಹಿಡಿಯೋಕೆ ಕಾಯ್ತಾ ಇರಲಿಲ್ಲ. ಅವರು ಕಳತನದಿಂದ ಈ ಗದ್ದಿಗೆಯನ್ನು ಹಿಡಿದಿರೋದ್ರಿಂದ ನಾವು ಅದ್ರ ವಿರುದ್ಧವಾಗಿ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಜನಗಳಿಗೆ ಮುಂದಿನ ದಿನಗಳಲ್ಲಿ ಏನು ಮತಗಳ್ಳತನ ಆಗುತ್ತೆ ಮತ್ತು ಬೇರೆ ರಾಜ್ಯಗಳಿಂದ ನಮ್ಮ ಪ್ರದೇಶಗಳಿಗೆ ಬಂದು ಮತವನ್ನು ಸೇರಿಸುವಂಥದ್ದು ಮತ್ತು ನಮ್ಮ ಮತವನ್ನು ಕಿತ್ತಾಕುವಂಥದ್ದು, ನಮ್ಮ ಮತಗಳು ಯಾರು ಇರ್ತದೆ ಸ್ಟ್ರೂಟ್ ಕಾಂಗ್ರೆಸ್ ಪಾರ್ಟಿಯವರು ಇರ್ತಾರಲ್ಲ ಅಂಥವ್ರದನ್ನು ಕಿತ್ತಾಕುವಂಥದ್ದು, ಇತರೆ ಪಕ್ಷದವ್ರದನ್ನು ಕಿತ್ತಾಕುವಂಥದ್ದು, BJP ಅವ್ರದನ್ನು ಹೆಚ್ಚಿಗೆ ಮಾಡುವಂಥದ್ದು ಕೆಲಸವನ್ನು ಅವರು ಕಳತನದಿಂದ ಸೇರಿಸಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಈ ದಿನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆಯಂತೆ ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ವತಿಯಿಂದ ವೋಟ್ ಚೋರಿ ಕಾರ್ಯಕ್ರಮ, ಮತಗಳ್ಳತನದ ವಿರುದ್ಧ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವು. ಏನು ಭಾರತೀಯ ಜನತಾ ಪಕ್ಷದವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಬಿಹಾರದಲ್ಲಿ ಈಗಾಗಲೇ 65 ಲಕ್ಷ ಮತದಾರರನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡು ಯಾರು ಅಲ್ಲಿ ಅರ್ಹತೆ ಇರೋದಿಲ್ಲ ಅವರನ್ನು ಮತದಾನದ ಪಟ್ಟಿಯಿಂದ ತೆಗೆಸಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಹದೇವಪುರ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಯಾರು ಅಂತಾರಾಜ್ಯದ ಮತದಾರರಿದ್ದಾರೆ ಅವರನ್ನು ಇಲ್ಲಿ ನೋಂದಣಿ ಮಾಡುವಂಥದ್ದು, ಅವರ ರಾಜ್ಯದಲ್ಲೂ ಕೂಡ ನೋಂದಣಿಯನ್ನು ಮಾಡುವಂತಹ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಆ ಒಂದು ಕಾರಣಕ್ಕೆ ಮತದಾರರ ಪಟ್ಟಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ನಮ್ಮ ಕಾರ್ಯಕರ್ತರಿಗೆ ಈ ಒಂದು ಸೂಚನೆಯನ್ನು ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ಮತ ನಮ್ಮ ಹಕ್ಕು ವೋಟ್ ಚೋರಿ ಕಾರ್ಯಕ್ರಮದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಬೂತ್ ಲೆವೆಲ್ ಏಜೆಂಟ್ಗಳನ್ನು ನಾವು ನೇಮಕಾತಿ ಮಾಡಬೇಕು. ಆ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಇದರ ಅರಿವು ಇರಬೇಕು ಮತ್ತು ನಮ್ಮ ಸಾಮಾನ್ಯರು ಕೂಡ ಅವರವರ ಮತದಾನದ ಬಗ್ಗೆ ಅರಿವಿರಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆಯನ್ನು ಮಾಡಿರುವಂಥದ್ದು.
ಆ ಕಾರ್ಯಕ್ರಮವನ್ನು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರಾದ ನಾವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವು. ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ. ಖಂಡಿತವಾಗಿಯೂ ಕೂಡ ನಾವೇನು ಒಂದು ಪ್ರಚಾರವನ್ನು ಮಾಡ್ತೇವೆ, ಏನು ಮನವಿಯನ್ನು ಮಾಡ್ತಾರೆ, ಜನಸಾಮಾನ್ಯ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ. ಯಾಕಂದರೆ ಅವರು ಮೊದಲಿಗೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳಿಂದ ನಡೆದಾಗ ಮತದಾನದ ಅರಿವು, ಆ ಮತ ಪಟ್ಟಿಯಲ್ಲಿ ಅವರ ಹೆಸರುಗಳಿದೆಯಾ ಅಥವಾ ಬೇರೆ ಹೆಸರುಗಳಿದೆಯಾ, ಅವರು ಇಲ್ಲೇ ನೆಲೆಸಿದಾರಾ, ಈ ಪ್ರದೇಶದಲ್ಲಿದ್ದಾರೆ ಎನ್ನುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು, ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಇದನ್ನು ಜವಾಬ್ದಾರಿಯನ್ನು ಹೊರ್ತಾರೆ. ಆ ಕಾರಣಕ್ಕೆ ನಮ್ಮ ಕ್ಷೇತ್ರದ ಜನವು ಕೂಡ, ಪ್ರತಿಯೊಂದು ಕ್ಷೇತ್ರದ ಜನವು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ. ಆ ಕಾರಣಕ್ಕೆ ಮತದಾನ ಒಳ್ಳೆಯ ಒಂದು ರೀತಿಯ ವಾತಾವರಣದಲ್ಲಿ ನಡೀಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆಗಳು.